ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. 1 2 3 ಸ್ಟಾರ್ಟ್. ಈ ಗಣಿತ ಕ್ವಿಜ್ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಗಣಿತ ವಿಜ್ಞಾನ ವಿಷಯದ ಗುರುಮಾತೆಯರಾಗಿರ್ತಕ್ಕಂಥ ಕುಮಾರಿ ಸವಿತಾ ನಾಯಕ್ ಗುರುಮಾತೆಯರು ಈ ಗಣಿತ ಕ್ವಿಜ್ನ ನೇತೃತ್ವವನ್ನು ವಹಿಸ್ಕೊಂತಾರ. ಅವರೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರ. ನಾನು ನಡೆಸ್ಕೊಡ್ತೀನಿ. ಮೊದಲನೇ ಸುತ್ತಿಗೆ ಪ್ರಾರಂಭ. ಶ್ರೀನಿವಾಸ್ ರಾಮಾನುಜನ್ ತಂಡ ಪ್ರಶ್ನೆ. ಎಂಟು ಸೆಂಟಿಮೀಟರ್ಗೆ ಎಷ್ಟು ಮೀಟರ್? ಮಿಲಿಮೀಟರ್. 800 ಸೆಂಟಿಮೀಟರ್ಗೆ ಎಷ್ಟು ಮೀಟರ್ಗಳಿಗೆ ಸಮವಾಗುತ್ತದೆ? 80. ಉತ್ತರ ತಪ್ಪಾಗಿದೆ. ಮುಂದೆ ಲ್ಯಾಪ್ ಅಲ್ರಿ. ಹೌದು. ಚೌಕದ ಸುತ್ತಳತೆಯನ್ನು ಕಂಡು ಹಿಡಿಯುವ ಸೂತ್ರವೇನು? 4 ಗುಂಡ್ಲೆ ಉದ್ದ ಪ್ಲಸ್ 4 ಗುಂಡ್ಲೆ ಬಾಹುವಿನ ಉದ್ದ. ಸರಿಯಾದ ಉತ್ತರ. ಚಪ್ಪಾಳೆ ಬರಲಿ. ಅದು ನೇರವಾದ ಅಂಕಗಳು ಆರ್ಯಭಟ ತಂಡಕ್ಕೆ. ನೀವು ಕುತ್ಕೊಂಡೇ ಸೆಲೆಕ್ಷನ್ ಮಾಡ್ಕೊರಿ ಚೀಟಿಯನ್ನ. ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರವೇನು? a ಸ್ಕ್ವೇರ್. ಆಯತದ ಸುತ್ತಳತೆ 4 ಗುಂಡ್ಲೆ ಆಯತದ ಸುತ್ತಳತೆ 2 ಗುಂಡ್ಲೆ ಅಗಲ ಉದ್ದ ಪ್ಲಸ್. ಸರಿಯಾದ ಉತ್ತರ. ಮತ್ತು ನೇರವಾದ ಅಂಕಗಳು ಬ್ರಹ್ಮಗುಪ್ತ ತಂಡಕ್ಕೆ. ಕುತ್ಕೊಂಡ ಸೆಲೆಕ್ಷನ್ ಮಾಡಿ. ನಿಮ್ಮ ಹಿಂದಿನ ತಲೆ ತೆಗಿಬೇಡ್ರಿ. ಇದೆ ಸರಿಯಾಗಿಡೋದು ಕೆಲಸ. ಸಮಾನ ಅನುಪಾತಗಳು ಎಂದರೇನು? ಸಮಾನ ಅನುಪಾತಗಳು 2 ಲೆಕ್ಕಗಳ ಸಮಾನ ಅನುಪಾತಗಳೆಂದರೆ ಏನು? ಡೆಫಿನೇಷನ್ ಏನು? ಓಕೆ. ಏಯ್ ಲ್ಯಾಬ್ಸ್ ಚೌಕದ ವಿಸ್ತೀರ್ಣದ ಸೂತ್ರ ಯಾವುದು? ಚೌಕದ ವಿಸ್ತೀರ್ಣ ಅದರ ಸೂತ್ರ a ಪ್ಲಸ್ 4 ಅದಕ್ಕೆ ಬೋನಸ್ ಇರೋದಲ್ಲ. ಶೇಕಡಾವಾರು ಎಂದರೇನು? ಶೇಕಡ ಎಂದರೇನು? 100ಕ್ಕೆ 100 ಲೆಕ್ಕ ಹಾಕಿದ ಭಾಗವೇ ಶೇಕಡ ಎನ್ನುವರು. ಸರಿಯಾದ ಉತ್ತರ. ಗುಣಾಕಾರ ಎಂದರೇನು? ಗುಣಾಕಾರ ಪೂರ್ಣವರ್ಗ ಸಂಕಲನ. ಸರಿಯಾದ ಉತ್ತರ. ನಷ್ಟದ ಸೂತ್ರವೇನು? ನಷ್ಟ ಕಂಡು ಹಿಡಿಯೋಕೆ ಒಂದು ಸೂತ್ರನ ಯೂಸ್ ಮಾಡ್ತೀವಿ. ಅದು ಯಾವುದು? ಖರೀದಿಸಿದ ಬೆಲೆ, ಮಾರಿದ ಬೆಲೆ. ಏನು ಚಿಹ್ನೆ ಯಾವುದು? ಕಳೆ. ಕರೆಕ್ಟಾಗಿ ಹೇಳು.
ಕರೆಕ್ಟ್ ಐತಿ ನೀವು ಹೇಳಿರೋದು. ಕಳೆ ನಷ್ಟ. ಅದನ್ನ ಕರೆಕ್ಟ್ ಆಗಿಲ್ಲ. ಸರಿ ಐತಿ ಹೇಳೋದನ್ನೇ ಅದು ಸರಿ ಐತಿ, ನಡು ಒಂದು ಚಿಹ್ನೆ ಬರುತ್ತೆ, ಅದನ್ನ ಹಾಕಿ ಹೇಳ. ಹೇಳು ಒಂದಕ್ಕಿಂತ ಹೇಳಿ ಕರೆಕ್ಟ್ ಐತಿ. ಸ್ಟಾರ್ಟಿಂಗ್ ಹೇಳ. ಕೊಂಡ ಬೆಲೆ, ಇದು ಮಾರಿದ ಬೆಲೆ, ಆಗಲ್ ಹೇಳಿದಲ್ಲ. ಖರೀದಿಸಿದ ಬೆಲೆ, ಮಾರಿದ ಬೆಲೆ. ಕರೆಕ್ಟ್ ಸರ್, ಬಟ್ ಸೈನ್ ಹೇಳ್ತಾ ಇಲ್ಲ ನಾನು. ನಡುವೆ ಸೈನ್ ಹೇಳ್ಬೇಕು. ನಡುವೆ ಯಾವ ಚಿಹ್ನೆ ಬರ್ತೈತಿ? ಚಿಹ್ನೆ ಯಾವ್ದು ಬರ್ತೈತಿ? ಮೈನಸ್. ಹೇಳ್ಬೇಕು. ಅದನ್ನ ಫುಲ್ ಹೇಳ. ಕೂಡಿಸಿ ಹೇಳದ್ನ. ಇದು ಖರೀದಿಸಿದ ಬೆಲೆ ಮೈನಸ್ ಮಾರಿದ ಬೆಲೆ. ಸರಿಯಾದ ಉತ್ತರ. ಜೋರಾಗಿ ಹೇಳ್ಬೇಕು ಉತ್ತರವನ್ನ. ಆಯತದ ವಿಸ್ತೀರ್ಣದ ಸೂತ್ರ ಯಾವುದು? ಆಯತದ ವಿಸ್ತೀರ್ಣ, ಸುತ್ತಳತೆ ಅಲ್ಲ, ವಿಸ್ತೀರ್ಣ. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವಂತ ಸೂತ್ರ ಉದ್ದ ಪ್ಲಸ್ ಅಗಲ. ಹಾ, ಇಷ್ಟು ಸರಿಯಾದ ಉತ್ತರ. ಸರಿಯಾದ ಉತ್ತರ ಉದ್ದ ಪ್ಲಸ್ ಅಗಲ. ₹10 5 ನೋಟುಗಳ ಒಟ್ಟು ಮೌಲ್ಯ ಎಷ್ಟು? 50. ಸರಿಯಾದ ಉತ್ತರ. ಎರಡನೇ ಸುತ್ತಿನ ವಿವರಣೆ. ಎರಡನೇ ಸುತ್ತು ಗಣಿತ ಯಾವುದಂತಂದ್ರೆ, ಈ ಚಿತ್ರದಲ್ಲಿ ಜಗತ್ತಿನ ಶ್ರೇಷ್ಠ ಗಣಿತಜ್ಞರ ಫೋಟೋಗಳಿವೆ. ಅವುಗಳನ್ನು ನೀವು ಹೆಸರಿಸಬೇಕು. ಅವ್ರನ್ನ ಇವ್ರು ಯಾರು ಅಂತಂದು ಗೊತ್ತಾಗತ್ತೆ. ಹೇಳಿದ್ದು ಹಲೋ. ಓಕೆ, ಮೊದಲನೇ ತಂಡಕ್ಕೆ ಆ ಕಡೆಯಿಂದ ಬರ್ರಿ. ಓಕೆ, ಮಾಲ್ತೇಶ್ ಹೊಸಳ್ಳಿ ತಂಡಕ್ಕೆ ಮೊದಲನೇದವ್ರು ಯಾರು? ಅವ್ರು ಬೋನಸ್ ಅವೈಲೇಬಲ್. ಬೋನಸ್ ಐತಿ ಇದಕ್ಕೆ. ಓಕೆ, ಸರಿಯಾದ ಉತ್ತರ 10 ನೇರವಾದ ಅಂಕಗಳು. ಎರಡನೇ ಪ್ರಶ್ನೆ ಶಕುಂತಲಾ ದೇವಿ ತಂಡಕ್ಕೆ. ಡಾಕ್ಟರ್ ಸಿ.ಆರ್. ರಾವ್ ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಶಕುಂತಲಾ ದೇವಿ ತಂಡಕ್ಕೆ. ಯುಕ್ಲಿಡ್ ಸರಿಯಾದ ಉತ್ತರ. ಕಂಪ್ಲೇಂಟರ್ ತಂಡಕ್ಕೆ 10 ನೇರವಾದ ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಪೈಥಾಗೋರಸ್. ಸರಿಯಾದ ಉತ್ತರ. ನೇರವಾದ 10 ಅಂಕಗಳು. ಆರ್ಕಿಮಿಡೀಸ್. ಸರಿಯಾದ ಉತ್ತರ. ಲಲಿತಾದೇವಿ. ತಪ್ಪಾದ ಶಕುಂತಲಾ ಇವು ದೇವಿ. ವಿಡಿಯೋ ಸರಿಯಾದ ಉತ್ತರ. ಶಕುಂತಲಾ. 5 ಬೋನಸ್ ಅಂಕಗಳು. ಭಾಸ್ಕರಾಚಾರ್ಯ. ಸರಿಯಾದ ಉತ್ತರ. ಸರಿಯಾದ ಉತ್ತರ. 10 ನೇರವಾದ ಅಂಕಗಳು ಸರ್. ತನು ಲ್ಯಾಬ್ಸ್ ರೀ. ತನುಗ್ ಮಾರ್ಕ್ಸ್ ದೇವರಾಜ್ ಮಿಸ್ ಮಾಡ್ಕೊಂಡು ಹೋಗಿರಿ. ಓಕೆ, ಹಾಂ ಇವ್ನು ಕೊಡ್ರಿ ಫೋನ್. ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್. ಸರಿಯಾದ ಉತ್ತರ. ಬ್ರಹ್ಮಗುಪ್ತ ತಂಡಕ್ಕೆ 10 ನೇರವಾದ ಅಂಕಗಳು ಮತ್ತು 5 ಬೋನಸ್ ಅಂಕಗಳು. ಈಗ ಇವರಿಗೆ ಬ್ರಹ್ಮಗುಪ್ತ. ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ 10 ನೇರವಾದ ಅಂಕಗಳು. ಕಾಪ್ರೇಕರ್. ಪೂರ್ಣ ಹೆಸರು ಹೇಳು. ದತ್ತಾತ್ರೇಯ ರಾಮಚಂದ್ರ ಕಾಪೇಕರ್. ಸರಿಯಾದ ಉತ್ತರ. 10 ನೇರವಾದ ಅಂಕ. ಗಣಿತಜ್ಞರ ಬಗ್ಗೆ ನಿಮಗೆ ಎಷ್ಟು ಗೊತ್ತದೋ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಐಡಿಯಾ ಇದೆ? ಸಣ್ಣ ಸಣ್ಣ ಪ್ರಶ್ನೆಗಳಿರ್ತಾವೆ. ಆ ಪ್ರಶ್ನೆಗಳನ್ನು ನೀವೇ ಚಾಯ್ಸ್ ಮಾಡ್ಕೋಬೇಕು. ಬೋನಸ್ ಅವೈಲೇಬಲ್ ಐತಿ. ಓಕೆ, ಈ ಕಡೆ ಸರ್ ಕುತ್ಕೊಂಡೆ ಸೆಲೆಕ್ಷನ್ ಮಾಡ್ಕೊರಿ. ಪೈಥಾಗೋರಸ್ ಪ್ರಮೇಯವನ್ನು ಕಂಡುಹಿಡಿದ ಗಣಿತಜ್ಞ ಯಾರು? ಪೈಥಾಗೋರಸ್ ಪ್ರಮೇಯವನ್ನು ಕಂಡುಹಿಡಿದ ಗಣಿತಜ್ಞ ಯಾರು? ಪೈಥಾಗೋರಸ್. ಪೈಥಾಗೋರಸ್ 5 ಬೋನಸ್ ಅಂಕಗಳು. ಬ್ರಹ್ಮಗುಪ್ತ ತಂಡಕ್ಕೆ. ಹಾಂ ಸರ್, ನೇರವಾದ ಪ್ರಶ್ನೆ.
ಟಿ.ಆರ್. ಕಾಪ್ರೇಕರ್ ಅವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಕಾಪ್ರೇಕರ್. ಸರಿಯಾದ ಉತ್ತರ. ಆರ್ಯಭಟ ತಂಡಕ್ಕೆ 10 ನೇರವಾದ ಅಂಕಗಳು. ಭಾರತೀಯ ಗಣಿತಶಾಸ್ತ್ರದಲ್ಲಿ ಶೂನ್ಯದ ಪರಿಕಲ್ಪನೆಯನ್ನು ಪರಿಚಯಿಸಿದ ಶ್ರೇಷ್ಠ ವಿಜ್ಞಾನಿ ಯಾರು? ಆರ್ಯಭಟ. ಆರ್ಯಭಟ ಸರಿಯಾದ ಉತ್ತರ. ಬ್ರಹ್ಮಗುಪ್ತರವರ ಒಂದು ಸೂತ್ರವನ್ನು ಹೇಳಿರಿ. ಎಸ್ ಮೈನಸ್ ಎಸ್ ಎ ಪ್ಲಸ್ ಎ ಪ್ಲಸ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಹೋಲ್ ಎಸ್ ಮೈನ್ ಎಸ್ ಎಸ್ ಇಂಟು ಎ ಎಸ್ 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 ಹೋಲ್ ಎಸ್ ಎಸ್ ಇಂಟು ಎ ರಾಕೆಟ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಮಲ್ಲಿಕಾರ್ಜುನ್ ಸರಿ. ಸಿ ಎಸ್ ಮೈನಸ್ ಡಿ. ಸರಿಯಾದ ಉತ್ತರ. 5 ಬೋನಸ್ ಅಂಕಗಳು. ಮಲ್ಲಿಕಾರ್ಜುನ ಸರಿ. ರೇಖಾಗಣಿತದ ಪಿತಾಮಹ ಯಾರು? ಫಾದರ್ ಆಫ್ ಜಾಮೆಟ್ರಿ. ರೇಖಾಗಣಿತದ ಪಿತಾಮಹ ಯಾರು? ಜಾಮಿತಿಯ ಪಿತಾಮಹ ಅಂತಲೂ ಕರೀತಾರೆ. ನೆಕ್ಸ್ಟ್ ಯುಕ್ಲಿಡ್. ಸರಿಯಾದ ಉತ್ತರ ಯುಕ್ಲಿಡ್. ಶ್ರೀನಿವಾಸ್ ರಾಮಾನುಜನ್ ಅವರು ಯಾವಾಗ ಜನಿಸಿದರು? 22 ಡಿಸೆಂಬರ್ 1887. ಸರಿಯಾದ ಉತ್ತರ. ಭಾರತೀಯ ಸಂಖ್ಯಾಶಾಸ್ತ್ರ ಪರಿಕಲ್ಪನೆಯನ್ನು ಪರಿಚಯಿಸಿದ ಗಣಿತಜ್ಞ ಯಾರು? ಶ್ರೀನಿವಾಸ್ ರಾಮಾನುಜ ಅಯ್ಯಂಗಾರ್. ಡಾಕ್ಟರ್ ಸಿ.ಆರ್. ರಾವ್. ಸರಿಯಾದ ಉತ್ತರ. ಪೈಥಾಗೋರಸ್ ಪ್ರಮೇಯ ಸೂತ್ರ ಹೇಳಿರಿ. ಎಸ್ ಎ ಪೈಥಾಗೋರಸ್ ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ರಾಂಗ್. ತಪ್ಪು ಉತ್ತರ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ನಡು ಪ್ಲಸ್ ಮೈನಸ್ ಏನೇನು? ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ತಪ್ಪು. ಎ ಪ್ಲಸ್ ಎ ಎಸ್ ಮೈನಸ್ ಎ ಎಸ್ ಮೈನಸ್ ಮುಂದೆ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಸರಿಯಾದ ಉತ್ತರ. ಸರಿಯಾದ ಉತ್ತರ. ಬ್ರಹ್ಮಗುಪ್ತ ತಂಡಕ್ಕೆ 5 ಬೋನಸ್. ಋಣಾತ್ಮಕ ಸಂಖ್ಯೆಗಳು ನೆಗೆಟಿವ್ ನಂಬರ್ ಪರಿಕಲ್ಪನೆಯನ್ನು ಪರಿಚಯಿಸಿದ ಗಣಿತಜ್ಞ ಯಾರು? ಋಣಾತ್ಮಕ ಸಂಖ್ಯೆಗಳು. ಬ್ರಹ್ಮಗುಪ್ತ. ಸರಿಯಾದ ಉತ್ತರ. ರೇಖಾಗಣಿತದಲ್ಲಿ ಗೋಳ ಮತ್ತು ಸಿಲಿಂಡರ್ ಮೇಲೆ ಲೆಕ್ಕಾಚಾರ ಮಾಡಲು ಸೂತ್ರಗಳನ್ನು ಅಭಿವೃದ್ಧಿಪಡಿಸಿದ ಗ್ರೀಕ್ನ ಗಣಿತಜ್ಞ ಯಾರು? ಪೈಥಾಗೋರಸ್. ಸಿಲಿಂಡರ್ ಮತ್ತು ಗೋಳವನ್ನು ಅದರ ಮೇಲೆ ಸೂತ್ರಗಳನ್ನ ಆರ್ಕಿಮಿಡೀಸ್. ಸರಿಯಾದ ಉತ್ತರ ಆರ್ಕಿಮಿಡೀಸ್. ಎಷ್ಟು ಸುತ್ತು ಮುಗಿದು? ಗೊತ್ತಿರಲಿ, ನಿಮಗೊಂದು ಚೀಟಿ ಬರ್ತೈತಿ. ಆ ಚೀಟಿ ಒಳಗೆ
ಆ ಒಂದು ಆಕೃತಿಯ ಜಾಮೆಟ್ರಿ ಬಾಕ್ಸ್ನ ಒಂದು ಐಟಮ್ಸ್ ಇರ್ತೈತೆ ಅದ್ರಾಗ ಹೆಸರು ಅಷ್ಟೇ ಇರ್ತೈತಿ ಆದ್ರೆ ಅದು ಅಂದ್ರೆ ಏನು ಗೊತ್ತಿರೋದಿಲ್ಲ ನಿನಗೆ ಆ ಜಾಮೆಟ್ರಿ ಬಾಕ್ಸ್ನ ನಿಮ್ಮ ಚೀಟಿಯೊಳಗೆ ಏನು ಬಂದಿರ್ತೈತೆ ಅದನ್ನ ಬಂದು ಇಲ್ಲಿ ಎಲ್ಲರಿಗೂ ತೋರಿಸ್ಬೇಕದ ಗೊತ್ತಾಗತ್ತ ನಾ ಹೇಳಿದ್ದು ಸರಿನಾ ಓಕೆ ಆ ಕಡೆ ನಿಂತ ಚೌಕ ಸ್ಕ್ವಯರ್ ಚೌಕ ಎಲ್ಲೈತಿ ಅನ್ನೋದು ನೀ ಇದ್ಲ ಅತ್ಲ ಹೊಳ್ಳಿ ತೋರಿಸ್ಬೇಕು ಎಲ್ಲರಿಗೂ ಹೌದಾ ಚೌಕ ಜೋರಾಗಿ ಚಪ್ಪಾಳೆ ತಟ್ರಿ 1 2 3 ಸ್ಟಾರ್ಟ್ 10 ನೇರವಾದ ಅಂಕಗಳು ಅಳತೆ ಪಟ್ಟೆ ಸ್ಕೇಲ್ ಇಲ್ಲಿ ಬಿಡು ಅಳತೆ ಪಟ್ಟೆ ಹೌದಾ ಇದು ಚಪ್ಪಾಳೆ ತಟ್ರಿ ಮಲ್ಲಿಕಾರ್ಜುನ ಸರಿ ಸಿಲಿಂಡರ್ ಸಿಲಿಂಡರ್ ಹೌದಾ ಹೌದು ಚಪ್ಪಾಳೆ ತಟ್ರಿ ಶಂಕು ಕೋನ್ ಶಂಕದ ಆಕೃತಿ ಹೌದಾ ಓಕೆ ಆಯತ ಆಯತ. ರೆಕ್ಟಾಂಗಲ್ ಹೌದಾ ವೃತ್ತ ಸರ್ಕಲ್ ವೃತ್ತ ಸರ್ಕಲ್ ಹೌದಾ ಚಪ್ಪಾಳೆ ತಟ್ರಿ ಕುತ್ಕೊಂಡು ಬಡ್ದ ಕಂಪಾಸ್ ದಿಕ್ಸೂಚಿ ದಿಕ್ಸೂಚಿ ಯಾವುದಿದ್ರಲ್ಲಿ ತಪ್ಪು ಉತ್ತರ ಬರೀ ಮುಗಿತು ಒಂದ್ಸರಿ ಮುಗಿತು ಸರಿಯಾದ ಉತ್ತರ 5 ಬೋನಸ್ ಅಂಕಗಳು ಅಲ್ಲೇ ತೋರಿ ನಿಮ್ದು ನೇರವಾದ ಪ್ರಶ್ನೆ ನಿಮ್ದು ಬರೀ ಕೋನ ಮಾಪಕ ಕೋನ ಮಾಪಕ ಯಾವುದಾದ್ರೆ ಹೌದಾ 10 ನೇರವಾದ ಅಂಕಗಳು ವಿಭಾಜಕ ಡಿವೈಡರ್ ವಿಭಾಜಕ ತೆಗಿರಂತ ತೋರಿಸ್ರಿ ಹೌದು ಹೌದಾ ಚಪ್ಪಾಳೆ ತಟ್ರಿ ರಿತಿಕಾ ಅವರೇ 4ನೇ ಸುತ್ತಿನ ಕೊನೆಯ ಪ್ರಶ್ನೆ ತ್ರಿಕೋನ ಟ್ರಯಾಂಗಲ್ ತ್ರಿಕೋನ ಯಾವುದಾದ್ರೆ ತ್ರಿಕೋನ ಏನು ಹೋದ ಹೌದಾ ಸರಿಯಾದ ಉತ್ತರ ಚಪ್ಪಾಳೆ ಬರಲಿ ಮದುವೆ 10 ನೇರವಾದ ಅಂಕಗಳು ಯಾರು ಹೇಳಿಲ್ಲ ಅಂದ್ರೆ ಆಡಿಯನ್ಸ್ ರಜೆ ಇರಬೇಕು ಬೋನಸ್ ಅವಕಾಶ ಇರೋದಿಲ್ಲ ಇದಕ್ಕೆ 18 ಒಳ್ಳೆ 156 ಸರಿಯಾದ ಉತ್ತರ ಯಾರು ಚಪ್ಪಾಳೆ ತಟ್ಟಬಾರ್ದು 9 ಇಲ್ಲೇ 45 19 ಒಳ್ಳೆ 144 19 ಒಳ್ಳೆ 144 ತಪ್ಪು ಉತ್ತರ 15 ಲ್ಯಾಪ್ಸ್ 15 ಒಳ್ಳೆ 90 ತಪ್ಪು ಉತ್ತರ 16 ಎಂಟ್ಲೆ 16 112 ತಪ್ಪು ಉತ್ತರ ಸರಿಯಾದ ಉತ್ತರ ಕೊಟ್ಟವ್ರು ಎಷ್ಟು 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 ಪ್ರಶ್ನೆ 2 20 ಅಂಕಗಳು ಗೌಡ್ರಿಗೆ ಚಪ್ಪಾಳೆ ತಟ್ರಿ ಹತ್ತು ಸೆಕೆಂಡ್ನಾಗ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಪಿನಿಷನ್ ಸರಿ
19 140 ತಪ್ಪು ಉತ್ತರ. 14 140 ತಪ್ಪು ಉತ್ತರ. 12 120 ತಪ್ಪು ಉತ್ತರ. 18 130 ತಪ್ಪು. 16 144 ತಪ್ಪು. ಲ್ಯಾಬ್ಸ್ 0 ಸರ್. ಮುಂದೆ ಮೂರಲೆ 121 127 ಸರಿಯಾದ ಉತ್ತರ. 20 200 200 ಸರಿಯಾದ ಉತ್ತರ. 15 135 ತಪ್ಪು ಉತ್ತರ. 12 12 96 ಸರಿಯಾದ ಉತ್ತರ. 17 153 ಸರಿಯಾದ ಉತ್ತರ. ಸರಿ ಉತ್ತರಗಳ ಸಂಖ್ಯೆ 40 ಅಂಕಗಳು. ಬರಲಿ ಚಪ್ಪಾಳೆ. ಏಳೊಂಬತ್ತಲೆ ಸರಿಯಾದ ಉತ್ತರ. 13 ಲ್ಯಾಬ್ಸ್ 17 ತಪ್ಪು ಉತ್ತರ. 17 ತಪ್ಪು. 19 ಸರಿ ಉತ್ತರ. 20 ಸರಿಯಾದ ಉತ್ತರ. ಸರಿ ಉತ್ತರಗಳ ಸಂಖ್ಯೆ 3 30 ಅಂಕಗಳು. ಏಳು ಯು ಹ್ಯಾವ್ 10 seconds ವೇಟ್ ಇಟ್ ಆ್ಯಂಡ್ 7 ಸರಿಯಾದ ಉತ್ತರ. 14 ತಪ್ಪು ಉತ್ತರ. 19 ಸರಿಯಾದ ಉತ್ತರ. 15 135 ಸರಿಯಾದ ಉತ್ತರ. 17 123 ತಪ್ಪು ಉತ್ತರ. ಸರಿ ಉತ್ತರಗಳ ಸಂಖ್ಯೆ 3 17 ಸರಿಯಾದ ಉತ್ತರ. 15 ಕ್ಲಾಪ್. 17 ಲ್ಯಾಬ್ಸ್. 19 171 ಸರಿ ಉತ್ತರ. 14 196 ತಪ್ಪು ಉತ್ತರ. ಸರಿ ಉತ್ತರಗಳ ಸಂಖ್ಯೆ 2 Take it. 19 95 ಸರಿಯಾದ ಉತ್ತರ. 14 112 ಸರಿ ಉತ್ತರ. 17 102 ಸರಿಯಾದ ಉತ್ತರ. 19 81 ಸರಿ ಉತ್ತರ. 13 148 ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಬರಲಿ. 50 ಅಂಕಗಳು. ಜೋರ ಇನ್ನೊಂದು ಸರಿ ಚಪ್ಪಾಳೆ ತಟ್ರಿ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟಂತ ವಿದ್ಯಾರ್ಥಿ. 12 19 ತಪ್ಪು ಉತ್ತರ. 13 ಏಯ್ 13 ತಪ್ಪು ಉತ್ತರ. 12 72 ತಪ್ಪು ಉತ್ತರ. 18 ಟೈಮ್ ಈಸ್ ಓವರ್. ಸರಿ ಉತ್ತರಗಳ ಸಂಖ್ಯೆ 10 ಸೆಕೆಂಡ್ನೊಳಗೆ ಉತ್ತರ ಹೇಳಬೇಕು. ದಿನಗಟ್ಟಲೆ ಟೈಮ್ ಕೊಟ್ಟರು ಏನತ್ತರ ಹೇಳ್ತಾರ ಇಲ್ಲ?
ಹನ್ನೊಂದಾರ್ಲೆ 11 ಸರಿ ಉತ್ತರ. 8 9 16 8 ತಪ್ಪು ಉತ್ತರ. 10 ಸೆಕೆಂಡ್ಸನ್ನು ಯುಟಿಲೈಸ್ ಮಾಡ್ಕೊಂತಿಲ್ಲ. 18 8 ಸರಿ ಉತ್ತರ. 17 8 ತಪ್ಪು ಉತ್ತರ. ಸರಿ ಉತ್ತರಗಳ ಸಂಖ್ಯೆ 30 ಅಂಕಗಳು. ಈ ಗಣಿತ ಕ್ವಿಜ್ಜಿನ ಕೊನೆಯ ಪ್ರಶ್ನೆ ಸತ್ಯೇಂದ್ರನಾಥ್ ಬೋಸ್ ತಂಡದ ಮಾಲ್ತೇಶ್ ಹೊಸಳ್ಳಿ ಅವರಿಗೆ. 19 8 ಯು ಹ್ಯಾವ್ 10 seconds, ಯುಟಿಲೈಸ್ ಇಟ್. ಸರಿ ಉತ್ತರ. 18 6 ಸರಿ ಉತ್ತರ. 18 2 ಸರಿ ಉತ್ತರ. 13 7 ಸರಿ ಉತ್ತರ. 12 7 ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ಬರಲಿ. ಎಷ್ಟು ಪ್ರಶ್ನೆಗಳಿಗೆ ಉತ್ತರ? 50 ಅಂಕಗಳು. ಈ ಕ್ವಿಜ್ ಇಲ್ಲಿ ಅಂಕಗಳನ್ನ ಕ್ರೋಢೀಕರಣ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ ಹೊಸಳ್ಳಿ ಗುರುಗಳು. ಪಡೆದ ಸ್ಥಾನವನ್ನು ಅಲ್ಲಿ ಗಮನವಿಟ್ಟು ನೋಡಿ. ಬ್ರಹ್ಮಗುಪ್ತ ತಂಡ ಪ್ರೈಸ್ ಬ್ರಹ್ಮಗುಪ್ತ ತಂಡ 100 ಅಂಕಗಳನ್ನು ತೆಗೆದುಕೊಂಡಿದೆ. ಜೋರಾದ ಚಪ್ಪಾಳೆ ಬರಲಿ ಆ ತಂಡಕ್ಕೆ. ದ್ವಿತೀಯ ಸ್ಥಾನವನ್ನ ಭಾಸ್ಕರ ತಂಡದ ಸಮರ್ಥ್ ಖಾನಾಪುರ್ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಜೋರಾದ ಚಪ್ಪಾಳೆ ಬರಲಿ. 85 ಅಂಕಗಳನ್ನು ತೆಗೆದುಕೊಂಡಿದೆ ತಂಡ. ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಪೈಪೋಟಿಯನ್ನು ನೀಡಿರ್ತಕ್ಕಂಥ ನಮ್ಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿ ಮಾಲ್ತೇಶ್ ಹೊಸಳ್ಳಿ ತೃತೀಯ ಸ್ಥಾನವನ್ನು ಪಡೆಯೋದ್ರ ಮೂಲಕ ಅತ್ಯಂತ ನಿಖರವಾಗಿರ್ತಕ್ಕಂಥ ಪೈಪೋಟಿಯನ್ನು ನೀಡಿದ್ದಾರೆ. ಈ ಪ್ರಶಸ್ತಿಗಳನ್ನು 3 ಜನ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆ ಮುಂಭಾಗದೊಳಗೆ ಬರಬೇಕು. 3 ಜನ ಪ್ರಥಮ, ದ್ವಿತೀಯ, ತೃತೀಯ ಬಂದಂಥ ವಿದ್ಯಾರ್ಥಿಗಳು ಆ ಚೇರ್ ಮೇಲೆ ಕುಳಿತುಕೊಳ್ಬೇಕು. ಫಸ್ಟ್, ಸೆಕೆಂಡ್, ಥರ್ಡ್. ಪ್ರಥಮ ಬಂದಂಥ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಕನ್ನಡ ವಿಷಯದ ಶಿಕ್ಷಕರಾಗಿರ್ತಕ್ಕಂಥ ಮಾಲ್ತೇಶ್ ಹೊಸಳ್ಳಿ ಗುರುಗಳಿಂದ ಒಂದು ಪುಟ್ಟ ಬಹುಮಾನ. ಜೋರಾದ ಚಪ್ಪಾಳೆ ಬರಲಿ ಜೋರಾಗಿ. ದ್ವಿತೀಯ ಸ್ಥಾನವನ್ನು ನಮ್ಮ ಶಾಲೆಯ ಪ್ರತಿಭಾನ್ವಿತ ಹಾಗೂ ಕ್ರಿಯಾಶೀಲ ಗಣಿತ ವಿಜ್ಞಾನ ಶಿಕ್ಷಕಿಯರಾಗಿರ್ತಕ್ಕಂಥ ಕುಮಾರಿ ಸವಿತಾ ನಾಯಕ್ ಗುರುಮಾತೆಯರು ಆ ವಿದ್ಯಾರ್ಥಿಗೆ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅಭಿನಂದಿಸಬೇಕು. ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿ ತೃತೀಯ ಸ್ಥಾನವನ್ನು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ವಿದ್ಯಾರ್ಥಿ ಸ್ಟೇಜ್ ಮ್ಯಾಗ್ ಕ್ವಿಜ್ಗೆ ಬಂದಿದ್ದು. ಇನ್ನೂ ಹೆಚ್ಚಿನ ರೀತಿಯೊಳಗೆ ಓದಿದೆ ಅಂತಂದ್ರೆ 100 ಅಲ್ಲ 200 ಮಾರ್ಕ್ಸ್ಗಳನ್ನು ಕೂಡ ತಗೋಬೋದು. ಸರಿಯಾಗಿರ್ತಕ್ಕಂಥ ಅಧ್ಯಯನ ಅತ್ಯಗತ್ಯ. ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿ ಮಾಲ್ತೇಶ್ ಹೊಸಳ್ಳಿ. ಜೋರಾದ ಒಂದು ಚಪ್ಪಾಳೆ ಬರಲಿ. ಈ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಕ್ರಿಯಾಶೀಲ ಗುರುಮಾತೆಯರಾಗಿರ್ತಕ್ಕಂಥ ಶ್ರೀಮತಿ ಸೌಮ್ಯ ಅಂಗಡಿ ಗುರುಮಾತೆಯರ ವಿದ್ಯಾರ್ಥಿ ಒಂದು ಪುಟ್ಟ ಕಾಣಿಕೆಯನ್ನು ನೀಡೋದ್ರ ಮೂಲಕ ಅಭಿನಂದಿಸಬೇಕು. ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ ಅಲ್ಲಿ